ಹಾಯ್ ಹಲೋ ಗೈಸ್, ಇವತ್ತು ಗುಡ್ ಈವ್ನಿಂಗ್. ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ ಬಂದು ಈವ್ನಿಂಗ್ ಆಗಿದೆ. ಸೊ ಇವತ್ತು ಹೊಲದಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಆ್ಯಕ್ಚುಲಿ ನೆನೆಲ್ಲ ಕುಕ್ಕೆಗೆ ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ಲೋಕಿ ರೇಗಿಸ್ತಾ ಇದ್ದಾನೆ. ಕುಕ್ಕೆಗೆ ಮತ್ತು ಧರ್ಮಸ್ಥಳ ಇಲ್ಲೆಲ್ಲ ಹೋಗಿ ಬಂದಿರೋದ್ರಿಂದ ಒಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಬೆಳಗ್ಗೆನೂ ಬೇಗ ಎದ್ದು ಹೋಗಿದ್ವಲ್ಲ, ಹಂಗಾಗಿ ತಲೆಗೆ ಫುಲ್ಲು ಆಯಿಲ್ ಹಾಕ್ಬಿಟ್ಟಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ಮನೇಲಿ ಬರೀ ರೆಸ್ಟ್ ತೊಗೊಂಡಿರೋದು, ಬರೀ ಹೋಟ್ಲಲ್ಲಿ ತಂದು ತಿಂದ್ಕೊಂಡು ಅಳತೆ ಹೊಡ್ಕೊಂಡಿದ್ದೀವಿ. ಈಗ ಹೊಲ್ದ ಹತ್ರ ನಾಳೆ ಅಕ್ಕ ಹೋಗ್ತಾಳಲ್ಲ, ಹಾಗಾಗಿ ಸ್ವಲ್ಪ ಸೊಪ್ಪು ಮತ್ತು ಏನಾದರೂ ನಮ್ಮ ಕಡೆ ಈ ಸೊಪ್ಪನ್ನು ಇದನ್ನು ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇದು ಆ್ಯಕ್ಚುಲಿ ನಾವು ಇದರಲ್ಲಿ ಚಟ್ನಿ ಮಾಡ್ತೀವಿ, ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹತ್ರದಿಂದ ತೋರಿಸ್ತೀನಿ ನೋಡಿ, ಇದು ಈ ಥರ ಇರುತ್ತೆ. ನಿಮ್ಮ ಕಡೆ ಅದನ್ನು ಏನಂತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಅಲ್ಲಿ ನೋಡ್ತಿರ್ಬೋದು, ಸೊ ಅಮ್ಮ, ಅಕ್ಕ, ಲೋಕಿ ಎಲ್ಲರೂ ಕೀಳ್ತಾ ಇದ್ದಾರೆ. ಇನ್ನೂ ಹಂಗನ್ನ ತೇಜಸ್ ಕೂಡ ವಿಡಿಯೋಸ್ ಮಾಡ್ಕೊಂಡು ಕೂತಿದ್ದಾನಲ್ಲಿ. ಇಲ್ಲಿ ನಮ್ಮ ಪುಟಾಣಿ ಇಲ್ಲಿದ್ದಾನೆ, ಅಭಿ ಇಟ್ಕೊಂಡಿದ್ದಾಳೆ ಆ್ಯಕ್ಚುಲಿ ಅವನ್ನ. ಸೊ ಹೊಲದಲ್ಲಿ ಸ್ವಲ್ಪ ಸೊಪ್ಪು ಅದು ಇದು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ರೌಂಡ್ ಹಾಗೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ನೋಡ್ತಿದ್ದೀರಲ್ಲ, ಹಳ್ಳಿ ಸೊಗು ಎಷ್ಟು ಚೆನ್ನಾಗಿದೆ. ಹಳ್ಳೀಲಿ ಈ ಥರ ಸೊಬಗು ಸಿಗೋದೇ ಒಂಥರ ಚೆಂದ. ಸೊ ಬೇರೆ ಕಡೆ ಸಿಗಲ್ಲ. ಇದರಲ್ಲಿ ಆಲ್ರೆಡಿ ನಾವು ಸೆಂಟ್ರಲ್ಲಿ ಸ್ವಲ್ಪ ತೆಂಗಿನಕಾಯಿ ಗಿಡನೂ ಕೂಡ ಹಾಕ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಂದರೆ ಅದು ಈಗಿನ್ನ ಚಿಕ್ಕದು, ಸೊ ಈಗ ಬರ್ತಾಯಿದೆ. ನನಗಂತೂ ತುಂಬ ತಲೆನೋವು ಇರೋದ್ರಿಂದ ಎಣ್ಣೆ ಹಾಕಿ ಇಷ್ಟೊತ್ತು ಚೆನ್ನಾಗಿ ಎಲ್ಲ ಚೆನ್ನಾಗಿ ಆದಮೇಲೆ ಬಂದಿದ್ದೀನಿ. ನಾನು ಒಂದು ಸ್ವಲ್ಪ ಕುಯ್ಯೋಣ ಅಂದ್ಕೊಂಡೆ, ಕುಯ್ಯೋಕ್ಕಾಗಲಿಲ್ಲ. ಇದು ಬಸ್ಸಾರು ಮಾಡೋ ಸೊಪ್ಪು. ಸೊ ಇದು ಸ್ವಲ್ಪ ದಂಟಿನ ಸೊಪ್ಪು ಥರನೇ ಇರುತ್ತೆ, ಬಟ್ ಇದು ಬೇರೆ ಸೊಪ್ಪು. ಸೊ ಹೊಲದಲ್ಲಿ ಸಿಗುವಂಥ ಫ್ರೆಶ್ಶಾಗಿ ಸಿಗೋದೆಲ್ಲ ಸಿಕ್ಕಲ್ಲ ಅಲ್ಲ. ಸೊ ದುಡ್ಡು ಕೊಟ್ಟರು ಈ ಟೇಸ್ಟ್ ಇರಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲೆಲ್ಲ ಜೋಳ ಹಾಕಿದ್ದಾರೆ, ಇದ್ರ ಗರಿನೇ ತುಂಬ ಕೂಯ್ತಿದೆ. ನನಗಂತೂ ತಲೆನೋವು ಇರೋದ್ರಿಂದ ಆಯಿಲ್ ಮಸಾಜ್ ಮಾಡಿರೋದು ಅದು ಹೋಗೇ ಇಲ್ಲ. ಇವತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅಮ್ಮನ ಕೈಯಲ್ಲೇ ತಲೆಗೆಲ್ಲ ಎಣ್ಣೆ ಹಾಕಿಸ್ಕೊಂಬಿಟ್ಟಿದ್ದೀನಿ. ಎಣ್ಣೆ ಮಸಾಜ್ ಅಂತೂ ತುಂಬ ಸಖತ್ತಾಗಿದೆ. ಸೊ ನನ್ನ ಫೇಸ್ ನೋಡ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಆ ಎಣ್ಣೆ ಎಷ್ಟು ಹಾಕಿದ್ದೀನಿ ಅಂತ. ಇನ್ನು ಆ ಕಡೆ ಅತ್ತೆ, ಚಿಕ್ಕತ್ತೆ ಮತ್ತು ನನ್ನ ಅಕ್ಕ, ತಂಗಿ ಅಂತ ಇದ್ದೀನಿ, ಅಕ್ಕ ಎಲ್ಲ ಕೂಯ್ತಾ ಇದ್ದಾರೆ. ಇನ್ನು ಈ ಕಡೆ ಲೋಕನಾಥ್ ಅವರು ಇದ್ದಾರೆ, ಲೋಕೇಶ್ ಅವರು. ಈಗ ಇನ್ನೇನು ಸೊಪ್ಪು ಕುಯ್ಕೊಂಡು ಸ್ವಲ್ಪ ಹೊತ್ತು ಊರಲ್ಲೇ ಟೈಮ್ ಪಾಸ್ ಮಾಡಿ ಇನ್ನಿಂದ ಹೊರಡಬೇಕು. ಸೊ ಆಗಲೇ ತೋರಿಸಿದ್ನಲ್ಲ ಆ ಚಟ್ನಿ ಸೊಪ್ಪು, ಅದೆಲ್ಲ ಕಿತ್ತಾಗಿದೆ. ನಾನಂತೂ ಕುಯ್ಯಲ್ಲ ಜಾಸ್ತಿ, ಸೊ ಬ್ಯಾಕ್ ಪೇನ್ ಬರುತ್ತೆ, ಹಾಗಾಗಿ ಮಾಡಲ್ಲ. ಸೊ ವೆದರ್ ಅಂತೂ ಈ ಥರ ಇರೋಕ್ಕೆ ನನಗಂತೂ ತುಂಬ ಇಷ್ಟ. ಬಟ್ ಆದರೂ ಭಯ, ಎಲ್ಲಿ ಹಾವಿರುತ್ತೋ ಏನೋ ಅಂತ. ರೀಸೆಂಟಾಗಂತೂ ನಮ್ಮ ಮನೆಗೆ ಹಾವು ಬಂದಮೇಲಂತೂ ಇನ್ನೂ ಭಯ ಆಗಿದೆ ಹೊಲದಲ್ಲೆಲ್ಲ ಬರೋದಕ್ಕೆ. ಬಟ್ ಈ ಥರ ಜನ ಇದ್ದರೆ ಏನೂ ಅನಿಸಲ್ಲ. ಸೊ ಬನ್ನಿ ಮುಂದೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಅಕ್ಕ, ಅಮ್ಮ ನೋಡಿ ಇಲ್ಲಿ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಗಿಡಕ್ಕೆ ಔಷಧಿ ಹೊಡೆದಿದ್ರು, ಅಂದರೆ ಜೋಳದ ಗಿಡಕ್ಕೆ. ಅದರಲ್ಲೇ ಸೊಪ್ಪಿದ್ದಿದ್ದಲ್ವ, ಸೊ ಅದನ್ನು ನೋಡ್ಕೊಂಡು ಕೇಳೋಣ ಅಂಥೇಳಿ ಕೇಳ್ತಾಯಿದ್ರು. ನಾನಂತೂ ತುಂಬಾ ಆಡ್ಕೊತಾ ಇದ್ದೆ. ಸೊ ಹಳ್ಳಿಗೆ ಬಂದ ತಕ್ಷಣ ನೋಡು ನೀನು ಎಲ್ಲ ನೈಟಿಗೆ ಹಾಕ್ಕೊಂಡಿದ್ಯಾ ಅಂತ. ಅವಳು ಆ್ಯಕ್ಚುಲಿ ನೈಟಲ್ಲಿ ವೀಡಿಯೋ ಮಾಡಬೇಡ ಅಂತಲೇ ಹೇಳ್ತಾಯಿದ್ದು. ಸೊ ಆದರೆ ಈ ಥರ ಮೂಮೆಂಟ್ಸ್ ಎಲ್ಲ ಮತ್ತೆ ಸಿಗಲ್ವಲ್ಲ, ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಇನ್ನು ಇಲ್ಲದೆ ನಮ್ಮ ಮಾವ, ನಮ್ಮ ಅತ್ತೆಗೆ ನೋಡ್ತಾಯಿದ್ರು. ಸೊ ಜೋಳ ಎಲ್ಲ ಹುಳ ಬಿದ್ದಿದೆ ನೋಡು, ಔಷಧಿ ನೀಟಾಗಿ ಹಾಕು ಅಂತೇಳಿ ಮಾವ ಆ್ಯಕ್ಚುಲಿ ಲಿಕ್ಕಿಗೆ ತೋರಿಸ್ತಾಯಿದ್ರು ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಆ್ಯಕ್ಚುಲಿ ತುಂಬ ಹುಳ ಬಿದ್ದುಬಿಟ್ಟಿದೆ ಒಂದೊಂದು ಕಡೆ. ಇನ್ನು ಆ ಸೈಡೆಲ್ಲ ಆ್ಯಕ್ಚುಲಿ ಫುಲ್ ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿದೆ ನೋಡಿ. ಇಲ್ಲಿಗೂ ಅಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡಿ. ನೋಡಿದ್ರೆ ಶಾಕ್ ಆದಂಗೆ ಆಗ್ಬಿಡುತ್ತೆ, ಅಷ್ಟು ಡಿಫ್ರೆಂಟ್ ಇದೆ. ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಇನ್ನು ಹೊರಟಿದ್ದೀವಿ. ಅಮ್ಮ ಆ ಕಡೆ ಮೂಲೆಯಲ್ಲಿದ್ದಾರೆ. ಸೊ ನಮ್ಮ ಅಕ್ಕ ಅಂತೂ ಹಳ್ಳಿ ಹುಡುಗಿ ಅನ್ನೋ ಥರ ಕೀಳ್ತಾ ಇದ್ದಾಳೆ. ಬಾರೇ ತೇಜಸ್, ಬನ್ರಿ. ಅದಕ್ಕೆ ಹೇಳಿದ್ದು ಈ ಸೈಡೇನೆ ಚೆನ್ನಾಗಿದೆ, ಕಿತ್ಕೊಳ್ರಿ ಅಂತ. ಇನ್ನು ನಮ್ಮಮ್ಮ ನೋಡಿ ಈ ಕಡೆ ಕೀಳ್ತಾ ಇದ್ದಾರೆ. ನಮ್ಮಮ್ಮ ಆಲ್ರೆಡಿ ಒಂದು ಬ್ಯಾಗ್ ಕಿತ್ಕೊಂಡಿದ್ದಾರೆ. ಅಂದರೆ ಅಮ್ಮಂಗಲ್ಲ, ಅಕ್ಕನಿಗೆ ಕೊಟ್ಟು ಕಳ್ಸೋಕ್ಕೆ. ಅಮ್ಮನೂ ಕೂಡ ಕೂತ್ಕೊಂಡಿದ್ದಾರೆ. ಇನ್ನೇನು ಸಾಕು. ಸೊ ನಾನೇನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ನಾವಿರೋದು ಇಬ್ಬರಲ್ಲ, ಹಂಗಾಗಿ. ಸೊ ಕುಯ್ಕೊಂಡು ಇವಾಗ ಹೊರಟಿದ್ದೀವಿ. ಹುಡುಗರಲ್ಲಿ ಆಟ ಆಡ್ತಾಯಿದ್ದಾರೆ. ಸೊ ಅವ್ರನ್ನ ಕೂಡ ಕರಿತಾ ಇದ್ದೀನಿ ಬನ್ನಿರಿ ಅಂತ. ಏಯ್ ತೇಜಸ್, ಬನ್ನಿರಿ, ಪಾಪುನ ಎತ್ಕೋ. ನೀನು ಹೊರಡಬೇಕು, ಸಾಕು ಬನ್ನಿರಿ ಅಂತ ಇದ್ದೀನಿ. ನಮ್ಮಕ್ಕ ಇನ್ನೊಂದು ಸ್ವಲ್ಪ ಅಂತ ಹೇಳ್ತಾ ಇದ್ದಾಳೆ.
ಅವರು ನೋಡಿ ಯಾವ ರೇಂಜಲ್ಲಿ ಬರ್ತಾ ಇದ್ದಾಳೆ ಅಂತ. ಸಾಕೇನೆ. ಎಲ್ಲಿಗೆ? ಆ ಕಡೆ ಹೊಲಕ್ಕ ಬಾ, ಹೋಗಿ ನೋಡೋಣ. ಹೋಗಿ ಮಾತಾಡ್ಸ್ಕೊಂಡ್ ಬನ್ರಿ. ನೋಡಿ ಗೈಸ್ ಹೆಂಗ್ ತಗೊಂಬಂದಿದ್ದಾರೆ. ಇನ್ನು ಅವರೆಲ್ಲ ಇನ್ನು ಕೇಳ್ತಿದ್ರು. ನಾನೊಂದು 2 ಬ್ಯಾಗ್ ಇಟ್ಕೊಂಡು ನಾನು ಹೊರಟೆ. ಸೊ ನನ್ನ ಮನೆ ಹತ್ರ ಹೋಗ್ತೀನಿ ಬನ್ನಿ ಅಂತ. ಅಷ್ಟರಲ್ಲಿ ಅವರು ಕೂಡ ಬಂದರು. ನಿನ್ನ ಮಕ್ಕ ಇವ್ನ ಕರೆದ್ರೆ ಅವರು ಡೈರಿ ಮುಚ್ಚಿಬಿಡ್ತಾರೆ. ಅಲ್ಲೋಡು ಬಾರೇ, ಹಾಲೆಲ್ಲ ವೇಸ್ಟ್ ಮಾಡಿಬಿಡು. ನಿಜ ಬಾ, ನಾಳೆ 2 ಲೀಟ್ರ್ ಹಾಲು ಕೊಡುವಂತೆ ನೀನು. ಸೊಪ್ಪೆಲ್ಲ ಎತ್ತಿಟ್ಬಿಟ್ಟು ಇನ್ನು ಅಕ್ಕ ಸ್ವಲ್ಪ ಹೊತ್ತು ಹಾಲು ಕರಿಯೋದು ನೋಡೋಣ ಹೆಂಗೆ ಕರಿಯೋದು ಅಂತ ಹೇಳಿ ಟ್ರೈ ಮಾಡ್ತಾಯಿದ್ಲು. ಅವಳನ್ನ ಅಲ್ಲೆಲ್ಲ ಚೆನ್ನಾಗಿ ಕಾಲು ಎಳೆದು ಇನ್ನು ಈ ಕಡೆ ಹೊಲದ ಹತ್ರ ಬಂದ್ವಿ. ಇದು ಬೇರೆಯವ್ರ ಶುಂಠಿ ಹಾಕಿದ್ರು ನೋಡಿ, ಎಷ್ಟು ರೋಗ ಬಂದ್ಬಿಟ್ಟಿದೆ. ಅಲ್ಲಿಂದ ಬೇರೆ ಹೊಲಕ್ಕೆ ಬಂದಿದ್ದೀವಿ. ಸೊ ಅಲ್ಲಿ ಆ್ಯಕ್ಚುಲಿ ಬಸ್ಸಾರಿನ ಸೊಪ್ಪು ಕಿತ್ತಿದ್ದು, ಬಸ್ಸಾರು ಮತ್ತು ಚಟ್ನಿ ಸೊಪ್ಪು ಕಿತ್ಕೊಂಡಿದ್ದು. ಇಲ್ಲೀಗ ಈ ಕಡೆ ಹೊಲಕ್ಕೆ ಬೇರೆ ಕಡೆ ಬಂದಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಸೊಪ್ಪು ಇದೆಯಂತೆ, ನೋಡೋಣ ಕಿತ್ಕೊಳ್ಳೋಣ ಅಂಥೇಳಿ. ಈ ಸೊಪ್ಪು ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ. ಇದು ಅಣ್ಣೆ ಸೊಪ್ಪು ಅಂತ ಕರಿತೀವಿ ನಾವು. ಸೊ ಅದು ಇನ್ನು ಈ ಕಡೆ ಎಲ್ಲ ನೋಡಿ ಶುಂಠಿ ಎಷ್ಟು ರೋಗ ಬಂದುಬಿಟ್ಟಿದೆ ಅಂಥೇಳಿ. ಏನೋ ಒಂದು ಹೋಪ್ ಇಟ್ಕೊಂಡು ಮಾಡಿರ್ತೀವಿ, ಬಟ್ ಈ ಥರ ರೋಗ ಬಂದುಬಿಟ್ರೆ ತುಂಬ ಕಷ್ಟ. ನೋಡಿ ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ. ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು 2 ಎಕರೆ 1.5 ಎಕರೆ ಒಂದೇ ಕಡೆ ಇದೆ. ಸೊ ಇಲ್ಲಂತೂ ತುಂಬ ರೋಗ ಬಂದಿದೆ. ನೋಡೋಣ ಆ ಕಡೆ ಏನಾದರೂ ಅಣ್ಣೆ ಸೊಪ್ಪು ಇದೆಯಾ ಅಂತ ನೋಡೋಕೆ ಹೋಗ್ತಾಯಿದ್ದೀನಿ. ಆ ಕಡೆ ಇದ್ದರೆ ಅಲ್ಲಿಂದ ಅಣ್ಣೆ ಸೊಪ್ಪು ಕಿತ್ಕೊಂಡು ಈಗ ಮನೆಗೆ ಹೋಗಬೇಕು. ವೆದರ್ ಅಂತೂ ತುಂಬ ಕೋಲ್ಡಾಗಿದೆ. ನನಗಂತೂ ತುಂಬ ಸೂಪರಾಗಿ ಇಷ್ಟ ಆಗಿದೆ. ಅಷ್ಟು ಚೆನ್ನಾಗಿದೆ ವೆದರು. ಸೊ ಈ ಥರ ಇದ್ದರೆ ಬೇಕಾದರೆ ನಾನು ಎಷ್ಟು ದೂರ ಆದರೂ ನಡ್ಕೊಂಡು ಹೋಗ್ತೀನಿ ಗೈಸ್. ಆದರೆ ಬಿಸಿಲಿದ್ರೆ ಮಾತ್ರ ನನಗಾಗಲ್ಲ. ಯಾವ ಹೊಲದಲ್ಲಿ ಹೇಳಿದ್ದು? ನೋಡ್ತಾ ಇರ್ತೀನಿ ನಾನು. ಅಲ್ಲಿ ಕೀಳ್ತಾ ಇದ್ದಾರೆ ಅಮ್ಮ ಅಕ್ಕ. ಸೊ ಇಲ್ಲಿ ಬೇರೆ ಕಡೆ ಎಲ್ಲೋ ಇದೆಯಂತೆ ಜೋಳದಲ್ಲಿ, ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ಕೊಂಡು ಹೇಳ್ತೀನಿ. ಕಿತ್ಕೊಂಡು ಇವಾಗ ಇಬ್ಬರು ಆ ಕಡೆ ಐತೆ ಅಂತ ನಮ್ಮ ಅಕ್ಕ ಹೇಳಿದ್ಲು. ಹಂಗಾಗಿ ಇಷ್ಟೇ ಕಿತ್ತಿದ್ದು, ಆದರೆ ಅಕ್ಕನೇ ಜಾಸ್ತಿ ಕಿತ್ತಿರೋದು. ನಾನು ಆ ಕಡೆ ಹೊಲದಲ್ಲಿ ಕೀಳ್ತಾ ಇದ್ದೆ. ಅಲ್ಲಿ ಇವಾಗ ಅಮ್ಮ ಮತ್ತು ನಮ್ಮ ಏನಮ್ಮ ಅಲ್ಲೈತಂತೆ ಬರ್ರಿ ಚಿಕ್ಕಜ್ಜಿ ಇಬ್ಬರು ಅಲ್ಲಿ ಹೋಗಿದ್ದಾರೆ. ಈಗ ಮತ್ತೆ ನಮ್ಮಮ್ಮ ಅಲ್ಲಿಗೆ ಬನ್ನಿ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀನು ಎಷ್ಟು ಕಿತ್ಕೊಂಡೆ? ನಾನೊಂದು ಕವರ್ ಕಿತ್ತೆ. ಒಂದು ಕವರ್ ಕಿತ್ಕೊಂಡು ಜಾಸ್ತಿ ಕಿತ್ತಿರೋದು ನಾನೇ ಅಲ್ವಾ? ಭಾರಿ ಕಿತ್ತಿದ್ಯೇನೆ. ನಾನು ಆ್ಯಕ್ಚುಲಿ ಕೀಳಿಲ್ಲ ಗೈಸ್, ಜಾಸ್ತಿ ನನಗೆ ಆಗಲ್ಲ ಅಂಥೇಳಿ ಅವರೇ ಕಿತ್ತಿರೋದು. ಬಟ್ ನಾನು ಸ್ವಲ್ಪ ಸುಮ್ಮನೆ ಹೆಲ್ಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಯಾವಾಗಲೂ ಅವರೇ ನನಗೂ ಸೇರಿಸಿ ಕಿತ್ಕೊಟ್ಟು ಹೋಗ್ತಾರೆ. ಈಗಷ್ಟೇ ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು. ಸೊ ಈಗ ಟೈಮ್ ಬಂದು 7:30 ಆಗಿದೆ. ಇನ್ನು ಅಡುಗೆ ಮಾಡಬೇಕು. ನಾವು ಕರೆಂಟ್ ಹೋಗಿತ್ತು ಅಂಥೇಳಿ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇನ್ನು ಅಲ್ಲೂ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಸೊಪ್ಪು ಕಿತ್ಕೊಂಡು ಬಂದಮೇಲೆ ಹೊಲದಿಂದ ಬಂದಮೇಲೆ ಅಲ್ಲೂ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಈ ಥರ ಫ್ಯಾಮಿಲಿ ಎಲ್ಲ ಸೇರಿದಾಗ ಹಿಂಗೆ ಒಟ್ಟಿಗೆ ಇದ್ದರೆ ಎಷ್ಟು ಎಂಜಾಯ್ ಮಾಡ್ತಾ ಇರ್ತೀವಲ್ವ. ಸೊ ಹಳ್ಳಿ ಕಡೆ ಹಳ್ಳಿ ನೇಚರ್ ಅಂತೂ ನನಗಂತೂ ಮದುವೆ ಆಗಿದ್ದು ಬಂದು ಹೊಸರಲ್ಲಿ ಹೆಂಗಿರ್ತೀನೋ ಏನೋ ಅಂದ್ಕೊಂಡಿದ್ದೆ. ಬಟ್ ಈಗ ಇದೇ ವೆದರು ಇಲ್ಲಿರೋದೇ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಈಗ ಆ್ಯಕ್ಚುಲಾಗಿ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರು ನನಗೆ ಹೋಗೋಕ್ಕೆ ಎಂಜಾಯ್ ಮಾಡೋಕ್ಕೆ ಇಷ್ಟ. ಬಟ್ ಇಲ್ಲಿನ ನೇಚರು ಮತ್ತು ಇಲ್ಲಿರೋ ಒಂದು ಖುಷಿ ಎಂಟರ್ಟೈನ್ಮೆಂಟು ಅಲ್ಲಿ ಸಿಗಲ್ಲ ಅಂತ ಅನಿಸುತ್ತೆ. ಸೊ ಇನ್ನೇನೋ ನಾವು ಕೂಡ ಅಡುಗೆ ಮಾಡಬೇಕೀಗ. ಸೊ ಮೋಸ್ಟ್ಲಿ ಅಕ್ಕನೇ ಅಡುಗೆ ಮಾಡ್ತೀನಿ ಅಂತಿದ್ದಾಳೆ, ನೋಡಬೇಕು. ಅಡುಗೆ ಮಾಡಿ ತಿಂದು ಸೊ ಆ್ಯಕ್ಚುಲಿ ಬೆಳಗ್ಗೆ ಭಾವ ಬೆಂಗಳೂರಿಗೆ ಹೋಗಿದ್ರು, ಈಗ ಮತ್ತೆ ಬರ್ತಾರೆ. ಗಿರಿಜಾ ಮತ್ತು ತೇಜಸ್ಸು ಅಭಿ ಇಲ್ಲೇ ಬಿಟ್ಟು ಹೋಗಿದ್ರು. ಇವತ್ತು ಒಂದು ದಿವಸ ರಜೆ ಇದೆಯಲ್ಲ ಅಂಥೇಳಿ. ಮಾವನ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ ಎದ್ದು ಕುಕ್ಕೆಯಿಂದ ಬಂದು ನೈಟೆಲ್ಲ ಆ್ಯಕ್ಚುಲಿ ನೈಟೇ ಹೋಗ್ತೀನಿ ಅಂದರು. ಸೊ ನೈಟೆಲ್ಲ ಗಾಡಿ ಓಡಿಸಿ ಸುಸ್ತಾಗಿರ್ತಾರೆ ಅಂಥೇಳಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗಿದ್ದಾರೆ.
ಇನ್ನು ಡ್ಯೂಟಿ ಮುಗಿಸ್ಕೊಂಡು ಇನ್ನೇನು ಬರ್ತಾರೆ ಅವ್ರು ಬಂದಮೇಲೆ ಬರೋಷ್ಟರಲ್ಲಿ ಆ್ಯಕ್ಚುಲಿ ಅಡುಗೆ ಎಲ್ಲ ಮಾಡಿ ಸೊ ಅವ್ರಿಗೋಸ್ಕರ ಕಾದು ಒಟ್ಟಿಗೆ ಊಟ ಮಾಡ್ಕೋಬೇಕು. ಇನ್ನು ಇವತ್ತು ಒಂದೇ ದಿವಸ ಎಲ್ಲರ ಜೊತೆ ಮತ್ತೆ ಟೈಮ್ ಪಾಸ್ ಮಾಡೋದು. ಇನ್ನು ನಾಳೆ ಆ್ಯಸ್ ಯೂಶ್ವಲ್ ಸಂಡೇ. ಸೊ ಸಂಡೇ ಎಲ್ಲರೂ ಕೂಡ ಬೆಂಗಳೂರಿಗೆ ಅವ್ರು ಹೊರಟು ಬಿಡ್ತಾರೆ. ಅವ್ರು ಹೊರಟ್ರೆ ಕಷ್ಟ ಆಗುತ್ತೆ. ನಾನಂತೂ ಇವತ್ತಿನ ದಿನ ಅಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ಬೆಳಗ್ಗೆಯಿಂದಂತೂ ಓದ್ಲಾ ಬೆಳಗ್ಗೆ ಎಲ್ಲ ಇನ್ನೇನೋ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಲ್ಲ ನೈಟು, ಹಾಗಾಗಿ ಸ್ವಲ್ಪ ರೆಸ್ಟೇ ತೊಗೊಂಡ್ವಿ. ಇನ್ನು ಸಂಜೆ ಒಂದು ಸ್ವಲ್ಪ ಹೊತ್ತು ಹಳ್ಳಿ ವೆದರು, ಹಳ್ಳಿ ನೇಚರ್ ಅನುಭವಿಸೋಣ ಅಂಥೇಳಿ ಹೋಗಿ ಸೊ ಅಲ್ಲೆಲ್ಲ ಕಿತ್ಕೊಂಡು ಬಂದೆ. ಆಗಲೇ ಹೇಳ್ದಂಗೆ ಅದು ನಮ್ಮಪ್ಪ ಮತ್ತು ನಮ್ಮಮ್ಮಂಗೆ ಸೊಪ್ಪು ಇದೆಲ್ಲ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನೆಲ್ಲ ಕಿತ್ಕೊಂಡು ಬಂದಿದ್ದಾರಷ್ಟೇ. ಸೊ ಈಗ ಮತ್ತೆ ಅಡುಗೆ ಮಾಡ್ತಾ ಇರ್ತಾಳೆ ಅಕ್ಕ. ಈಗ ಆ್ಯಕ್ಚುಲಿ ಮುದ್ದೆಗೆ ಇಟ್ಟಿದ್ದಾಳೆ, ಸಾಂಬಾರು ಮುದ್ದೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಈಗ ಅಡುಗೆ ಆದಮೇಲೆ ಊಟ ಮಾಡಿ ಇಲ್ಲಿ ಒಂದು ಸ್ವಲ್ಪ ಮಾತುಕತೆ ಮುಗಿಸಿ ಇವತ್ತಿನ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಗೈಸ್, ಇಷ್ಟೊತ್ತು ಮಾತಾಡಿ ಬಾವ ಕೂಡ ಬಂದರು, ಊಟ ಎಲ್ಲ ಮಾಡಿ ಮುಗಿಸಿದ್ದೀವಿ. ಸೊ ಇನ್ನೇನು ಮಲ್ಕೊಳಕ್ಕೆ ಬಂದಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ತುಂಬ ಸೊಳ್ಳೆ ಇರೋದ್ರಿಂದ ಸೊ ಪಾಪು ಕಚ್ಚಬಾರ್ದಲ್ಲ, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಮಸ್ಕಿಟೋಸ್ ನೆಟ್ಟು. ಈಗ ಇನ್ನೇನಿದ್ರು ಮಲ್ಕೊಳೋ ಟೈಮ್ ಆಗಿದೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ಫುಲ್ಲು ನಿದ್ದೆ ಮಾಡಿಬಿಟ್ಟು ಮತ್ತು ನಾಳೆ ಸಂಡೇ ಸ್ಪೆಷಲ್ ಮಾಡಿ ತಿಂದು ಎಂಜಾಯ್ ಮಾಡ್ತೀವಿ. ಬಾಯ್, ಟೇಕ್ ಕೇರ್. ಎಲ್ರಿಗೂ ಗುಡ್ ನೈಟ್.